ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್ ಎಲ್ರಿಗೂ. ಸೊ ಇವತ್ತು ನಾನು ತೊಗೊಂಡಿರೋ ಟಾಪಿಕ್ ಎಕ್ಕದ ಗಿಡ. ಸೊ ಇದು ಆಲ್ಮೋಸ್ಟ್ ಎಕ್ಕದ ಗಿಡ ಬಗ್ಗೆ ಎಲ್ರಿಗೂ ಸ್ವಲ್ಪ ಇನ್ಫಾರ್ಮೇಷನ್ಸ್ ಗೊತ್ತಿರುತ್ತೆ. ನನಗೆ ಎಷ್ಟು ಗೊತ್ತಿದೆಯೋ ನಾನು ಅದನ್ನು ಶೇರ್ ಮಾಡ್ತೀನಿ. ಸೊ ನನಗೆ ಗೊತ್ತಿರೋ ಹಾಗೆ ಎಕ್ಕದ ಗಿಡ ಗಣೇಶನಿಗೆ ತುಂಬ ಪ್ರಿಯವಾದ ಹೂವು ಅಂತಲೇ ಹೇಳ್ತಾರೆ. ಸೊ ವೆಗ್ನಸ್ಡೇ ನಾವು ಗಣೇಶನಿಗೆ ಎಕ್ಕದ ಹೂವನ್ನ ಫೋಟೋ ಮುಂದೆ ಇಟ್ಟು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತಂದು ಹೇಳ್ತಾರೆ. ಹಾಗೆ ನಾವೆಲ್ಲ ಅಕಸ್ಮಾತ್ ಎಲ್ಲರೂ ಆಚೆ ಹೋಗಬೇಕಾದಾಗ ಎಕ್ಕದ ಗಿಡನ ನಾವು ನೋಡಿದ್ರೆ ಅದಕ್ಕೆ ಒಂದು ಸತಿ ನಮಸ್ಕಾರ ಮಾಡಿಕೊಂಡು ಹೋದರೆ ಹೋಗೋ ಕೆಲಸ ಸಕ್ಸಸ್ಫುಲ್ಲಾಗಿ ಆಗುತ್ತೆ ಅಂತಲೂ ಒಂದು ಹೇಳ್ತಾರೆ. ಸಾಮಾನ್ಯವಾಗಿ ಅಜ್ಜಿದಿರು ಕೂಡ ಮನೇಲಿ ಮಕ್ಕಳಿಗೆ ದೃಷ್ಟಿ ತೆಗಿಬೇಕಾದಾಗ ಈ ಗಿಡದ ಎಲೆನ ಇಲ್ಲನ ಹೂವನ್ನ ಬಳಸ್ಕೊಂಡು ದೃಷ್ಟಿ ತೆಗಿತಾರೆ. ಇದಿಷ್ಟು ನಮಗೆ ಕಾಮನ್ ಆಗಿ ಗೊತ್ತಿರೋವಂಥ ವಿಷಯಗಳು. ಬಟ್ ಇದಲ್ಲದೆ ಮೆಡಿಸನ್ ಪರ್ಪಸ್ಗೆ ಕೂಡ ಈ ಎಲೆ ಅಥವಾ ಹೂವನ್ನ ತುಂಬ ಬಳಸ್ತಾರಂತೆ. ಸೊ ಇದು ಎಷ್ಟು ಜನಕ್ಕೆ ಗೊತ್ತು ಅನ್ನೋದು ನನಗೆ ಗೊತ್ತಿಲ್ಲ. ಸೊ ನನಗೆ ಗೊತ್ತಿರೋ ಪ್ರಕಾರ ಆಸ್ತಮಾ, ಡಯಾಬಿಟಿಸ್, ಕುಷ್ಠರೋಗ ಮತ್ತು ಪೈಲ್ಸ್ ಆ್ಯಂಡ್ ಸ್ಕಿನ್ ಅಲರ್ಜಿ, ಸ್ಕಿನ್ ಇರಿಟೇಷನ್ ಈ ಥರ ರೋಗಗಳಿಗೆ ಕೂಡ ಈ ಗಿಡನ ಬಳಸ್ತಾರಂತೆ. ಎಕ್ಕದ ಗಿಡ ಹೂಗಳನ್ನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡು ಡೈಲಿ ಮಾರ್ನಿಂಗ್ ಒಂದು ಗ್ಲಾಸ್ ನೀರಲ್ಲಿ ಅಥವಾ ಹಾಲಲ್ಲಿ ನಿಮ್ಗೆ ಯಾವ್ದು ಕಂಫರ್ಟಬಲೋ ಅದರಲ್ಲಿ ಡೈಲಿ ಒಂದು ಸ್ಪೂನ್ ಮಿಕ್ಸ್ ಮಾಡಿಕೊಂಡು ಕುಡಿಯೋದ್ರಿಂದ ಆಸ್ತಮಾ ಪ್ರಾಬ್ಲಮ್ ಇರೋರಿಗೆ ಅದು ಕಂಟ್ರೋಲ್ ಆಗುತ್ತಂತೆ. ಪೈಲ್ಸ್ ಪ್ರಾಬ್ಲಮ್ ಇರೋರಿಗೆ ಈ ಎಕ್ಕದ ಗಿಡನ ಎಲೆ ಇದೆಯಲ್ಲ, ಸೊ ಆ ಲೀಫ್ನ ಲೈಟಾಗಿ ಬಿಸಿ ಮಾಡಿ ಅವ್ರಿಗೆ ಪೈಲ್ಸ್ ಇರೋ ಜಾಗದಲ್ಲಿ ಅಪ್ಲೈ ಮಾಡಿದಾಗ ಸೊ ಅವ್ರಿಗೆ ಪೈಲ್ಸ್ ಪೇಯ್ನ್ ತುಂಬ ಹೆವಿ ಪೇಯ್ನ್ ಇರುತ್ತಲ್ಲ, ಸೊ ಆ ಟೈಮಲ್ಲಿ ಕೂಡ ಈ ಎಲೆನ ಯೂಸ್ ಮಾಡಿಕೊಂಡು ಪೇಯ್ನ್ ಕಂಟ್ರೋಲ್ ಮಾಡ್ಕೊಬೋದು. ಸಾಮಾನ್ಯವಾಗಿ ಮನೇಲಿ ಹಿರಿಯರಿದ್ದಾಗ ಅವ್ರಿಗೆ ಆವಾಗವಾಗ ಕಾಲು ಊತ ಬರೋದು, ಸೊ ಈ ಥರ ಪ್ರಾಬ್ಲಮ್ಸ್ ಇರುತ್ತೆ ಅವ್ರಿಗೆ. ಸೊ ಅಂಥವ್ರು ಕೂಡ ಈ ಎಕ್ಕದ ಗಿಡದ ಎಲೆನ ಒಂದು 4 to 5 ಲೀವ್ಸ್ ತೊಗೊಂಡು ಅದ್ರ ಮೇಲ್ಗಡೆ ಜಸ್ಟ್ ಕೋಕೋನಟ್ ಆಯಿಲ್ನ ಅಪ್ಲೈ ಮಾಡಿ ಅದನ್ನು ಅವ್ರಿಗೆ ಎಲ್ಲಿ ಕಾಲು ಊತ ಬಂದಿದೆಯೋ, ಕಾಲಾಗಲಿ ಇಲ್ಲ ಕೈ ಆಗಲಿ ಎಲ್ಲಿ ಊತ ಇದೆಯೋ ಆ ಜಾಗದಲ್ಲಿ ಅದನ್ನು ಸ್ವಲ್ಪ ಹೊತ್ತು ಇಟ್ಕೊಂಡು ಬಂದಾಗ ಆ ಊತ ಏನಿದೆಯೋ ಅದು ಕರಗುತ್ತೆ ಅಂತ ಕೂಡ ಹೇಳ್ತಾರೆ. ಬಟ್ ಇದನ್ನ ಬರೀ 1 to 2 ಟೈಮ್ಸ್ ಮಾಡಿದ್ರೆ ಇದು ಹೋಗಲ್ಲ. ಅಟ್ಲೀಸ್ಟ್ ಒಂದು 5 to 6 ಡೇಸ್ವರೆಗೂ ಈ ಪ್ರೊಸೆಸ್ನ ರಿಪೀಟ್ ಮಾಡ್ತಿದ್ರೆ ಅವ್ರಿಗೆ ಕಾಲು ಊತ ಏನು ಬಂದಿದೆಯೋ ಅದು ಆಟೋಮೆಟಿಕ್ಕಾಗಿ ಕರಗುತ್ತಂತೆ. ಕೆಲವೊಂದು ಸತಿ ಮಕ್ಕಳು ಆಚೆ ಆಟಾಡಬೇಕಾದಾಗ ಎಲ್ಲರೂ ಬಿದ್ದು ಜಾಸ್ತಿ ಏಟ್ ಮಾಡಿಕೊಂಡು ಬ್ಲೀಡಿಂಗ್ ಸಮೇತ ಮನೆಗೆ ಬಂದಿರ್ತಾರೆ. ಸೊ ಅವ್ರು ಏನೇ ಟ್ರೈ ಮಾಡಿದ್ರು ಕೆಲವೊಂದು ಸತಿ ಬ್ಲೀಡಿಂಗ್ ಸಡನ್ನಾಗಿ ಸ್ಟಾಪ್ ಆಗಿರಲ್ಲ, ತುಂಬ ಬ್ಲೀಡಿಂಗ್ ಹೋಗ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ಅಕಸ್ಮಾತ್ ನಮಗೆ ದಿನ ರಾತ್ರಿ ನಾವು ಮಲ್ಗೋಕ್ಕೂ ಮುಂಚೆ ಈ ಎಕ್ಕದ ಗಿಡದ ಎಲೆನ ತೊಗೊಂಡು ಕ್ಲೀನಾಗಿ ಪಾದಕ್ಕೆ ಕ್ಲೀನಾಗಿ ಒಂದು 2-3 ಎಲೆನ ತೊಗೊಳ್ಳಿ, ಕ್ಲೀನಾಗಿ ಪಾದ ಫುಲ್ಲು ಕವರ್ ಆಗೋ ಹಾಗೆ ಕ್ಲೀನಾಗಿ ಅದನ್ನ ಅರೇಂಜ್ ಮಾಡಿ ನೆಕ್ಸ್ಟ್ ಒಂದು ಟೈಟಾಗಿರೋ ಬಟ್ಟೆ ತೊಗೊಂಡು ಕ್ಲೀನಾಗಿ ಕಟ್ಟಿದ್ರೆ ಮಾರ್ನಿಂಗ್ವರೆಗೂ ನಿಮ್ಗೆ ಹಾಗೆ ಇರಬೇಕು. ಸೊ ಈ ಪ್ರೊಸೆಸ್ ಮಾಡಬೇಕಾದಾಗ ನಿಮ್ಗೆ ಅಪ್ ಟು ಡೇಟ್ ಡೈಲಿ ನೀವು ಈ ರೋಟೀನ್ ನೀವು ಮಾಡ್ಕೊಂಡು ಬಂದಾಗ ನಿಮಗೆ ಶುಗರ್ ಲೆವೆಲ್ ಕಂಟ್ರೋಲ್